ಎಲ್ಲ ಸರಿ ಇತ್ತು. ದೇವಕಿಗೆ ಅವಳ ಮಗಳು ಬದುಕಿದ್ದಾಳೆ ಅಂತ ಗೊತ್ತಾಗಿದ್ದಿದ್ರೆ ಮಗು ತೋರಿಸು ಅಂತ ಓಡ್ ಬಂದಿರೋಳು. ಆದರೆ ಎಲ್ಲ ಹಾಳು ಮಾಡಿದ್ದು ಆ ಲಕ್ಷ್ಮಿ. ಪದೇ ಪದೇ ನನ್ನ ದಾರಿಗೆ ಅಡ್ಡ ಬರ್ತಾನೇ ಇದ್ದಾಳೆ. ಈ JS ಅನ್ನೋ ಗಿಡಗನ ಕಣ್ಣು ನಿನ್ನ ಮೇಲೆ ಬಿದ್ದಿದೆ. ನಿನಗೊಂದು ಅಂತ್ಯ ಆಡದೆ ಲಕ್ಷ್ಮಿ. ಇಷ್ಟು ದಿವಸ ನನ್ನ ಮಾವ ಧರ್ಮರಾಜ ಅಡ್ಡ ಬರ್ತಿದ್ದ, ಈಗ ನೀನು ಬರೋಕ್ಕೆ ಶುರು ಮಾಡಿದ್ಯಾ? ನೀನು ಆ ಮನೆ ಸೊಸೆ ಆಗಿದ್ರೆ ಆ ಮನೆಗೆ ಮೀಸಲಾಗಿರ್ಬೇಕು. ನನ್ನ ವಿಷಯಕ್ಕೆ ಅಡ್ಡ ಬಂದರೆ ಸರಿಯಾಗಿರೋದಿಲ್ಲ. ಆದರೂ ನೀನು ಸುಮ್ಮನೆ ಇರೋದಿಲ್ಲ ಅಂತ ನನಗೆ ಗೊತ್ತು. ಆ ಧರ್ಮರಾಜ್ಗೆ ಅವಮಾನ ಮಾಡಿದಾಗ ನನ್ನ ವಿರುದ್ಧ ತೋಡೆ ತಟ್ಟು ನಿಂತೋಳು ನೀನು. ಈ JSಗೆ ಚಿಲ್ಲರೆ ಕೊಟ್ಟು ಓದೋಳು ನೀನು. ದೇವಕಿ ವಿಷಯದಲ್ಲಿ ತಲೆ ಹಾಕ್ತೀನಿ ಅಂದರೆ ಸುಮ್ಮನೆ ಬಿಡೋಳಲ್ಲ ನೀನು. ಅದಕ್ಕಿಂತ ಮೊದಲು ನಿನ್ನ ಅಲ್ಲಿಂದ ಎತ್ತಂಗಡಿ ಮಾಡಿಸ್ಬೇಕು. ಮಾಡಿಸ್ತೀನಿ. ನನ್ನ ಕೈಗೆ ಚಿಲ್ಲರೆ ಕೊಟ್ಟರೆ ನಿನ್ನ ಜೀವನನ ಚಿಂದಿ ಮಾಡ್ತೀನಿ. ಚಿಂದಿ. ಲಕ್ಷ್ಮಿ. ನಿಮ್ಮ ಅಪ್ಪ ಮನೇಲಿ ಇಲ್ಲ ಅಂದರೆ ಎಷ್ಟು ಬೋರ್ ಆಗುತ್ತಲ್ವಾ? ಅಮ್ಮ, ಅಪ್ಪ ಮನೇಲಿದ್ದಾಗ ಅವ್ರಿಗೆ ಅದು ಇದು ಹೇಳಿ ಬೇಜಾರು ಮಾಡ್ತಾ ಇರ್ತೀಯ. ಈಗ ಅಪ್ಪ ಪೂಜೆಗೆ ಅಂತ ಪಕ್ಕದೂರ್ಗೆ ಹೋಗಿದ್ದಾರೆ ನೋಡು, ಇವಾಗ ನಿಂಗೆ ಬೇಜಾರಾಗ್ತಿದೆ ಅಲ್ವಾ? ಗಂಡ ಹೆಂಡತಿ ಸಂಬಂಧ ಅಂದರೆ ಹಾಗೆ ಇರೋದು. ನಿನಗೇನು ಗೊತ್ತಾಗುತ್ತೆ? ನೀನು ಮದುವೆ ಆಗ್ತಿಲ್ಲ, ಅವಾಗ ಗೊತ್ತಾಗುತ್ತೆ. ಅದಕ್ಕೆ ಅವಳನ್ನ ನನಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳ್ತಿರೋದು ಅತ್ತೆ. ಇದೇನತ್ತೆ, ಅಳಿಯ ಮನೆ ಒಳಗೆ ಬಂದೀವ್ನಿ, ನನ್ನ ಕೂರ್ಸಿ ಸತ್ಕಾರ ಮಾಡೋದು ಬಿಟ್ಟು ಎಲ್ಲರೂ ಈ ರೀತಿ ಸಾಕಾಗ್ಬಿಟ್ರೆ ಹೆಂಗೆ? ನೋಡು, ಈ ಥರ ಮನೆಗೆ ಬರೋದೆಲ್ಲ ಸರಿ ಇರಲ್ಲ. ನಮ್ಮ ಯಜಮಾನ್ರಿಗೆ ಏನಾದರೂ ಗೊತ್ತಾದರೆ ಅಷ್ಟೇ. ಅತ್ತೆ ನೀನು ಕುಳ್ಳತ್ತೆ ಅಲ್ಲ, ದಡ್ಡತ್ತೆ ಅಲ್ಲ ಅತ್ತೆ. ನಿಮ್ಮ ಯಜಮಾನಪ್ಪ ಈ ಮನೇಲಿ ಇಲ್ಲ ಅಂತ ಗೊತ್ತಾದ್ಮೇಕೆ ಅಲ್ವಾ ನನಗಿಲ್ಲಿಗೆ ಬರೋ ಧೈರ್ಯ ಬಂದಿದ್ದು. ಅತ್ತೆ, ಮನೆಗೆ ಗಂಡು ದಿಕ್ಕಿಲ್ಲ ಅಂತಂದ್ರೆ ಹೆಂಗೆ? ಅದಕ್ಕೆ ನಿಮ್ಮ ಯಜಮಾನಪ್ಪ ವಾಪಸ್ ಮನೆಗೆ ಬರೋ ಗಂಟ ನಾನಿಲ್ಲಿರ್ತೀನಿ, ಆಮೇಲೆ ಕೊಂಡೊಯ್ತೀನಿ. ಹಾಯ್. ಕಿಟ್ಟೆ, ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ಮೈ ಮೇಲೆ ದೆವ್ವ ಬಿಡಿಸ್ಬಿಡ್ತೀನಿ. ದೆವ್ವ? ಅದ್ಯಾಕೆ ನನ್ನ ಕೈ ಬಂತು? ನಿಂಗೆ ಏನಾಯ್ತಮ್ಮ? ಅವರೆಲ್ಲ ಎಲ್ಲೋದ್ರು? ಅಮ್ಮ, ನೀನು ಆಡಿದ್ ನೋಡಿ ಅವ್ರು ಎದ್ನೋ ಬಿದ್ದೋ ಅಂತ ಓಡೋದ್ರು. ಸರಿ, ನೀವಿಬ್ರು ಒಳಗೋಗಿ. ಈ ಮನೆವರೆಗೂ ಬಂದಿದ್ದಾನೆ ಅಂದರೆ ನಾವಿಲ್ಲಿರೋದು ಸರಿಯಲ್ಲ. ಆದರೆ ಮನೆ ಬಿಟ್ಟು ಹೋಗೋಣ ಅಂದರೆ ನಮ್ಮ ಮನೆಯವ್ರು ಒಪ್ಪೋದಿಲ್ಲ. ಸದ್ಯಕ್ಕೆ ನನಗೆ ಮೈ ಮೇಲೆ ದೆವ್ವ ಬರ್ತಿದೆ ಅಂತ ಆಟ ಆಡ್ಬೋದು, ಆದರೆ ಇದೆಲ್ಲ ಎಷ್ಟು ದಿವಸ? ಅದಕ್ಕೆ ಈ ಮನೆಯಲ್ಲಿ ಏನೋ ಸಮಸ್ಯೆ ಇದೆ ಅನ್ನೋ ಹಾಗೆ ಮಾಡಿದ್ರೆ ಅದನ್ನು ನಂಬಿ ಮನೇನೂ ಬಿಡ್ಬೋದು, ಏನು ಬೇಕಾದರೂ ಮಾಡ್ಬೋದು.
ಇಟ್ಟಿದ್ದ ಪೇಪರ್ಸ್ ಏನಾಯಿತು? ಮನೆಯವ್ರ ಕೈಗೆ ಏನಾದರೂ ಸಿಕ್ಕಿದ್ರೆ ನಮ್ಮಿಬ್ಬರಲ್ಲಿರೋ ಸತ್ಯ ಎಲ್ಲರಿಗೂ ಗೊತ್ತಾಗತ್ತೆ. ಆಗ ನಡೆಯೋದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ದೇವರೇ, ಹಾಗಾಗದೇ ಇರಲಿ. ಪೇಪರ್ ಸಿಕ್ತಾ? ಇಲ್ಲ, ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ನಿಜ ಹೇಳಿ, ನೀವು ಇದನ್ನೆಲ್ಲ ಬೇಕು ಅಂತ ಮಾಡ್ತಾ ಇಲ್ಲ ತಾನೆ? ಪೇಪರ್ ಸಿಕ್ಕಿದ್ರೆ ಲಾಯರ್ ಹತ್ರ ಹೋಗ್ಬೇಕಾಗತ್ತೆ ಅಂತ ಆಟ ಆಡ್ತಿದ್ದೀರಾ? ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ ಅಮೃತ ಅವರೇ? ನೋಡಿ, ನಿಮ್ಮ ಇಷ್ಟದ ವಿರುದ್ಧವಾಗಿ ನಾನು ಯಾವತ್ತೂ ಹೋಗಲ್ಲ. ನಾನು ಇಲ್ಲೇ ಇಟ್ಟಿದ್ದು, ಸಿಗ್ತಾ ಇಲ್ಲ. ಅದು ಅನುಮಾನ ಅಲ್ಲ. ಇಟ್ಟಿದ್ದ ಜಾಗದಲ್ಲಿ ಇಲ್ಲ ಅಂದರೆ ನಾನು ಏನಂತ ತಿಳ್ಕೊಬೇಕು ಹೇಳಿ? ಅದಕ್ಕೆ ಹಾಗೆ ಕೇಳಿದೆ. ಸರಿ ಬಿಡಿ, ನೀವು ಬೇರೆ ಕಡೆ ಮರ್ತಿಯಲ್ಲ ನಾ ಇಟ್ಟಿದ್ದೀರಾ ಅಂತ ನೆನ್ಪು ಮಾಡ್ಕೊಳ್ಳಿ. ನನಗೆ ಇಲ್ಲಿಟ್ಟಿದ್ದೆ ನೆನಪು. ಯಾಕೆಂತಂದ್ರೆ ಇದು ನಮ್ಮಿಬ್ಬರ ಜೀವನಕ್ಕೆ ತುಂಬ ಮುಖ್ಯವಾದ ವಸ್ತು. ಕೇರ್ಲೆಸ್ ಆಗಿ ಎಲ್ಲೆಲ್ಲೂ ಇಡೋಕ್ಕಾಗಲ್ಲ. ಅದು ಇವಾಗ ಕಾಣಿಸ್ತಾ ಇಲ್ಲ. ನಾನೇನು ಮಾಡಲಿ? ಅಮ್ಮ, ಫ್ಯಾನ್ ಇದ್ರು ಪೇಪರಲ್ಲಿ ಗಾಳಿ ಯಾಕೆ ಬೀಸ್ಕೊತಿದ್ಯಾ? ನಂಗೆ ಫ್ಯಾನ್ ಗಾಳಿ ಆಗಿ ಬರಲ್ಲ ಅಂತ ಗೊತ್ತಿಲ್ವೇನೆ, ಅದಕ್ಕೆ ಇದ್ಯಾವುದೋ ಬಿಸಾಕೋ ಪೇಪರ್ ಇತ್ತು, ಅದಕ್ಕೆ ಇದರಿಂದ ಗಾಳಿ ಹೊಡ್ಕೊತಾ ಇದ್ದೀನಿ. ಅಮ್ಮ, ಇವನ್ನ ಬಿಸಾಕೋ ಪೇಪರ್ಸ್ ಅಂತ ಹೇಳ್ಬೇಡ. ಇವೆಲ್ಲ ನನ್ನ ಅಸೈನ್ಮೆಂಟ್ ಪೇಪರ್ಸು. ಇನ್ನೊಂದ್ಸರಿ ನಾನು ಕೇಳಿದೆ, ಇವನ್ನೆಲ್ಲ ಮುಟ್ಬೇಡ ನೀನು. ಅಯ್ಯೋ, ಅಸೈನ್ಮೆಂಟ್ ಪೇಪರು ಅಂತಾಳೆ. ಹೋಗಿ ಹೋಗಿ ಯಾವುದೋ ಬಿಸಾಕೋ ರಾಶಿ ಪೇಪರ್ ಹತ್ರ ಇಟ್ಟಿದ್ದಾಳೆ. ನನಗಾದ್ರೂ ಕೊಟ್ಟಿದ್ರೆ ನಾನಾದ್ರೂ ತಣ್ಣಗೆ ಗಾಳಿ ಹೊಡ್ಕೊತಾ ಇರಲಿಲ್ವಾ?